ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಏನು ಮಾಡೋಣ ಅಂದರೆ ಮನೆಯಲ್ಲೇ ಟೊಮೆಟೊ ಸಾಸನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾವುದೇ ರೀತಿಯ ಕಲರ್ ಹಾಕದೆ, ವಿನಿಗರ್ ಏನೇ ಒಂದು ಕೆಮಿಕಲನ್ನು ಮಿಕ್ಸ್ ಮಾಡ್ದೇ ಕಲರ್ಫುಲ್ ಆದಂತಹ ಒಂದು ಟೊಮೆಟೊ ಸಾಸನ್ನು ನಾವು ಮನೆಯಲ್ಲಿ ಈಸಿಯಾಗಿ 15ರಿಂದ 20 ನಿಮಿಷದಲ್ಲಿ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಾವು ಕೆಂಪು ಟಮಾಟಿಯನ್ನು ತೊಗೊಂಡಿವಿ, ಹಣ್ಣಾಗಿರುವಂಥ ಟಮಾಟಿ. ಅದನ್ನು ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಏನು ಮಾಡಬೇಕು, ಆ ಟಮಾಟಿಯನ್ನು ಕುದಿಯೋದಕ್ಕೆ ಇಡಬೇಕು. ಅದು 10ರಿಂದ 15 ನಿಮಿಷ ಕುದಿಬೇಕು. ಈ ರೀತಿ ಕುದಿಬೇಕು, ಕುದೀತಾ ಇರಬೇಕು. ನೋಡ್ತಾ ಇರಿ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಟಮಾಟಿಯನ್ನು ಚೆನ್ನಾಗಿ ಹಣ್ಣಾಗಿ ಸಿಪ್ಪೆ ಮತ್ತು ಅಲ್ಲಿ ಒಳಗಡೆ ಇರುವಂಥ ಹಣ್ಣು ಬೇರೆ ಆಗಬೇಕು. ಆ ರೀತಿ ಅದನ್ನು ಅಲ್ಲಿವರೆಗೂ ಕುದಿಸ್ತಾನೇ ಇರಬೇಕು. 15 ನಿಮಿಷದ ನಂತರ ಏನಾಕತಿ, ಟೊಮ್ಯಾಟೊ ಚೆನ್ನಾಗಿ ಕುದ್ದಿದೆ. ಈಗ ಅದರ ಮೇಲಿರುವಂಥ ಸಿಪ್ಪೆನ ಬೇರ್ಪಡಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಟಮಾಟಿ. ಇಷ್ಟೊಂದು ಗಟ್ಟಿಯಾದಂಥ ಟಮಾಟಿ ಇತ್ತು, ಕುದ್ದಿದೆ, ಬಿಸಿ ಇದೆ. ಅರೆ ತುಂಬಾ ಬಿಸಿ ಇದೆ. ಸ್ವಲ್ಪ ಆರೋದಕ್ಕೆ ಇದನ್ನು ಬಿಡೋಣ. ಆರಿದ ನಂತರ ಎಲ್ಲ ಟಮಾಟಿ ಮೇಲಿರುವಂಥ ಸೊಪ್ಪೆಯನ್ನು ಬೇರ್ಪಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು ಅಂದರೆ, ಸಿಪ್ಪೆ ತೆಗೆದಂಥ ಟೊಮ್ಯಾಟೊ ಪ್ಯೂರಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ರುಬ್ಕೊಂಡು ಬಂದ ನಂತರ ಎಷ್ಟು ಚೆನ್ನಾಗಿ ಬಂದಿದೆ ಟಮಾಟಿ. ಇದನ್ನು ಮತ್ತೇನು ಮಾಡಬೇಕು, ನಾವು ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಬಿಸಿ ಆದಮೇಲೆ ರುಬ್ಬಿಕೊಂಡಂಥ ಟಮಾಟಿ ಮಿಶ್ರಣವನ್ನು ಅದಕ್ಕೆ ಹಾಕಬೇಕು. ಹಾಕಿ ನಿಮಗೆ ಬೇಡ ಅಂದರೆ ಅದನ್ನು ನೀವು ಚಾನಿ ಒಳಗಡೆ ಹಾಕ್ಕೊಂಡು ಸೋಸಿನೂ ಕೂಡ ನೀವು ಮಾಡ್ಬೋದು. ನಾನು ನುಣ್ಣಗೆ ರುಬ್ಬಿದ್ರಿಂದ ಅದನ್ನು ಡೈರೆಕ್ಟಾಗಿ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿಬೇಕು, ನೀರು ಹಾಕೋ ಹಾಗಿಲ್ಲ. ಅದೇನು ರಸ ಇರ್ತೈತಿ ಅಷ್ಟರಲ್ಲೇ ಅದನ್ನು ಕುದಿಸಬೇಕು. ಈಗ ಅದು ಕುದಿ ಹತ್ತೈತಿ. ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಸಕ್ಕರೆಯನ್ನು ಹಾಕೋಣ. ಇಷ್ಟು ಪ್ರಮಾಣದ ಟಮಾಟಿ ರಸಕ್ಕೆ ನಾನು ಅರ್ಧ ಚಮಚ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಟಮಾಟಿ ಹುಳಿ ಇರೋದರಿಂದ, ಅದು ಜವಾರಿ ಟಮಾಟಿ ಐತಿ, ಹುಳಿ ಇರೋದರಿಂದ ಅದಕ್ಕೆ ನಾನು ಅರ್ಧ ಚಮಚ ಸಕ್ಕರೆಯನ್ನು ಹಾಕಿದ್ದೀನಿ. ಇದನ್ನು ಕುದಿಯೋದಕ್ಕೆ ಬಿಟ್ಟು ಈಗ ರುಚಿಗೆ ಏನು ಮಾಡಬೇಕು, ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದ ಕಲರನ್ನು ಬಳಸಿಲ್ಲ. ಕೊನೆಯಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿ ಟಮಾಟಿ ಒಂದು ಸಾಸ್ ಚೆನ್ನಾಗಿ ತಯಾರಾಗಿರ್ತೈತಿ ಅಂದರೆ, ನಾವು ಮನೆಯಲ್ಲೆಲ್ಲ ಕೊಂಡು ತಂದಂಗೆ ಅನಿಸ್ತೈತಿ. ಅಷ್ಟು ಚೆನ್ನಾಗಿ 15ರಿಂದ 20 ಮಿನಿಟ್ನಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡಿಟ್ಕೋಬೋದು. ಈಗ ಇದಕ್ಕೆ ರುಚಿಗೆ ಅರ್ಧ ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಕುದಿಯೋದಕ್ಕೆ ಬಿಡಬೇಕು. ಇದಿಷ್ಟೇ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋದು. ಸ್ವಲ್ಪ ಕುದಿ ಹತ್ತಿದ ನಂತರ ಏನು ಮಾಡೋಕೆ, ಅದನ್ನು ಪಾತ್ರೆಯಲ್ಲಿ ಹಾಕಿ ಕುದಿಸಿ ಅರ್ಧ ಚಮಚ ಸಕ್ಕರೆ ಹಾಕೋದು, ಒಂದು ಚಿಟಿಕೆ ಉಪ್ಪು, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಇಷ್ಟನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಸ್ವಲ್ಪ ಅದು ಕುದ್ದು ರಸ ಸ್ವಲ್ಪ ಕಡಿಮೆ ಆಗಬೇಕು, ನೀರಿನ ಅಂಶ. ಅಷ್ಟು ಆಯ್ತಲ್ಲ, ಮುಗೀತು ನಮ್ಮದು ಟೊಮ್ಯಾಟೊ ಸಾಸ್ ರೆಡಿ ಆಯಿತು. ನೋಡಿ ಎಷ್ಟೊಂದು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿರಿ ಕಲರ್ ಎಷ್ಟು ಚೆಂದ ಕಾಣತೈತಿ. ಈ ರೀತಿಯಾಗಿ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂಥ ಹಾನಿಕಾರಕ ಆಗೋದಿಲ್ಲ. ಹೊರಗಡೆ ತಂದಿರೋದು ಯಾವಾಗ ಪ್ಯಾಕ್ ಮಾಡಿರ್ತಾರೆ ಏನು ನಮಗೆ ಅದೇ ಸಿಕ್ತಲ್ಲ ತಿನ್ನೋದು ಅಷ್ಟೇ. ನಾವು ರೆಡಿಮೇಡ್ ಫುಡ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾಯಿದ್ದೀವಿ. ಈ ರೀತಿ ಮನೇಲಿ ಮಾಡೋದ್ರಿಂದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಕಲರ್ ಕೂಡ ಸೂಪರಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನಮ್ಮ ಈ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ.